ಸೊ ಇವತ್ತಿನ ವಿಡಿಯೋ ಇರುವಂಥದ್ದು ಈ ಒಂದು ಫಾರೆಸ್ಟ್ ನೆಕ್ಟರ್ನ ಊದು ಜೆಲ್ ಮಾಯ್ಶ್ಚರೈಸರ್ನ ಬಗ್ಗೆ ಬನ್ನಿ ನೋಡೋಣ. ಓಕೆ, ಹಾಯ್ ಎವ್ರಿವನ್. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಈಸ್ ಆಲ್ ಅಬೌಟ್ ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ಸ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಬೆನಿಫಿಟ್ ಅಂತ ನಾನು ಹೇಳ್ತಾ ಇದ್ದೆ. ಇಫ್ ಪಾಸಿಬಲ್ ಮುಂದಿನ ದಿನಗಳಲ್ಲಿ ನಾನು ಇನ್ನೊಂದಿಷ್ಟು ವೀಡಿಯೋಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಕಸ್ಟಮರ್ ರಿಯಾಕ್ಷನ್ಸ್ಗಳನ್ನು ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ. ಇವತ್ತು ಒಬ್ಬ ಕಸ್ಟಮರ್ನ ಒಂದು ಒಳ್ಳೆ ಫೀಡ್ಬ್ಯಾಕ್ ನನಗೆ ಬಂದಿದೆ ಪರ್ಸ್ನಲ್ ಆಗಿ. ಸೊ ಅದನ್ನು ಇಲ್ಲಿ ಆನ್ಲೈನಲ್ಲಿ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕಾಗಿ ನಾನು ಬಂದಿದ್ದೀನಿ. ಸೊ ನಾನೊಬ್ಬ ನನ್ನ ಕಸ್ಟಮರಿಗೆ ಒಂದು ಪ್ರಾಡಕ್ಟನ್ನು ಕೊಟ್ಟಿದ್ದೆ. ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ವರ್ಕ್ ಮಾಡ್ತಾನೆ. ಅವನ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ರೆಕಾರ್ಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಎಸ್, ವಿ ಹ್ಯಾವ್ ವಿತ್ ದಸ್ ಶಶಾಂಕ್. ಹಾಯ್. ಹಾಯ್ ಸರ್. ಹಾಯ್ ಶಶಾಂಕ್. ನಾನು ಈ ಪ್ರಾಡಕ್ಟನ್ನು ನಿಮಗೆ ನಿಯರ್ಲಿ 4 ವೀಕ್ಸ್ ಬ್ಯಾಕ್ ಕೊಟ್ಟಿದ್ದೇನೆ ಅಂತಲ್ಲ? ಓಕೆ, 1 ಮಂತಿಂದ ನೀವು ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ನಿಮಗೆ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಯೂಸ್ ಮಾಡ್ತಿರೋದು ಊದು ಜೆಲ್ ಮಾಯ್ಶ್ಚರೈಸರ್, ಹೌದಾ? ಸೊ ಈ ಜೆಲ್ ಮಾಯ್ಶ್ಚರೈಸರ್ ನಿಮಗೆ ಹೇಗೆ ಅನಿಸುತ್ತೆ? ಲೈಕ್ ನೀವು ಅದು ಅಪ್ಲೈ ಮಾಡಿದಾಗ ತುಂಬ ಗ್ರೀಸಿ ಅಂತ ಅನಿಸುತ್ತಾ ಅಥವಾ ಹಾಗೆ ಅಂತೆಲ್ಲ? ಫಾರ್ ಎಕ್ಸಾಂಪಲ್ ಅಂದರೆ ನಾನು ಬೇರೆ ಟ್ರೈ ಮಾಡಿದ್ದೇನೆ ಮುಂಚೆ. ಅದೇನಂದ್ರೆ ಆಯಿಲಿ ಆಗ್ತದೆ ಫುಲ್ಲು. ಡಸ್ಟರ್ ಹೋದ್ರೂ ಕೂಡ ಕ್ಲೀನ್ ಗೊತ್ತಾಗುತ್ತೆ ಅಂತ ಕೂತ್ಕೊಂಡಿದೆ ಅಂತ. ಬಟ್ ಇದು ಹಂಗಿಲ್ಲ. ಹಾಕಿದ್ಮೇಲೆ ವಿದಿನ್ 2-3 ಸೆಕೆಂಡ್ ಸ್ಕಿನ್ ಒಟ್ಟಿಗೆ ಮಿಂಗಲ್ ಆಗುತ್ತೆ, ಗೊತ್ತಾಗಲ್ಲ ಹಾಕಿದ್ದೇವೆ ಅಂತ. ಸೊ ನೀವು ತಗೊಂಡಂತ ಉದ್ದೇಶ ಏನು? ಲೈಕ್ ನಿಮ್ಮ ಸ್ಕಿನ್ ಟೋನ್ ಚೆನ್ನಾಗಾಗಬೇಕು ಎನ್ನುವಂಥ ಉದ್ದೇಶದಿಂದ ನೀವು ತಗೊಂಡದ್ದು? ಜಾಸ್ತಿ ಅಂದ್ರೆ ನಾನು ರೈಡ್ ಹೋಗ್ತೇನೆ ತುಂಬಾ. ಸೊ ತುಂಬಾ ಪಿಗ್ಮೆಂಟೇಷನ್ ಆಗಿತ್ತು, ಡಸ್ಟ್ ಅಲ್ಲಿ ಫುಲ್ ಕ್ಯೂರ್ ಆಗ್ತಿರ್ಲಿಲ್ಲ. ಸೊ ನೀವು ಸಜೆಸ್ಟ್ ಮಾಡಿದ್ರಿ. ಸೊ ಈಗ ರಿಸಲ್ಟ್ ಒಳ್ಳೆ ಬರ್ತಾ ಇದೆ. ಸ್ಕಿನ್ ರಿಪೇರ್ ಆಗ್ತಾ ಇದೆ. ಸೊ ಜೆಲ್ ಮಾಯ್ಶ್ಚರೈಸರ್ ಅದರ ಉದ್ದೇಶ ಇದೆ. ಸೊ ಸ್ಕಿನ್ ರಿಪೇರ್ ಆಗಬೇಕು, ಇದೇ ಉದ್ದೇಶ ಇರುವಂಥದ್ದು. ಸೊ ನಿಮಗೆ ರಿಸಲ್ಟ್ ಇದೆಯಾ? ಚೆನ್ನಾಗಿದೆಯಾ? ಓಕೆ, ಫೈನ್. ನೀವು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಲ್ಲ? ನಾನು ನಿಮಗೆ ಈ ಇಂಡಸ್ಟ್ರಿ ಒಳಗೆ ಜಾಯ್ನ್ ಆಗಿ ಅಂತ ಹೇಳಿದ್ದೀನಾ? ಇಲ್ಲ. ಸೊ ಅದೇ ರೀತಿ ಯಾರನ್ನಾದ್ರೂ ಜಾಯ್ನ್ ಮಾಡಿಸಿ ಅಂತ ಹೇಳಿದ್ದೀನಾ? ಇಲ್ಲ. ನೀವು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಹಣ ಕಟ್ಟಿ ಅಂತ ಹೇಳಿದ್ದೀನಾ? ಇಲ್ಲ. ಯು ಆರ್ ಜಸ್ಟ್ ಮೈ ಪ್ರಾಡಕ್ಟ್ ಯೂಸರ್, ಹೌದಾ? ನೀವು ನನ್ನ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತ ಹೇಳ್ಬೋದಾಗ ಖಂಡಿತ. ಒಂದು 2-3 ಮಂತ್ಸ್ ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೋದಲ್ಲ? ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ಕಸ್ಟಮರ್. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್. ಎಸ್. ಸೊ ಎಸ್, ಇದು ಒನ್ ಆಫ್ ಮೈ ಕಸ್ಟಮರ್ನ ರಿಯಾಕ್ಷನ್. ಸೊ ನಾನು ನನ್ನ ಪ್ರಾಡಕ್ಟ್ಸ್ಗಳನ್ನು ಒಂದಿಷ್ಟು ಜನರಿಗೆ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ವಿ ಆರ್ ಡೈರೆಕ್ಟ್ ಸೆಲ್ಲರ್ಸ್. ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದರೆ ಏನು? ಡೈರೆಕ್ಟ್ಲಿ ಕಂಪನಿಯಿಂದ ನಮಗೆ ಪ್ರಾಡಕ್ಟ್ಸ್ ಬರುತ್ತೆ. ನಮಗೆ ಯಾವುದೇ ರೀತಿಯ ವೇರ್ಹೌಸ್ ಬೇಕಂತಿಲ್ಲ, ನಮಗೆ ಪರ್ಸನಲೈಸ್ಡ್ ವೆಬ್ಸೈಟ್ಸ್ ಬೇಕಂತಿಲ್ಲ, ಏನೂ ಇಲ್ಲ. ನಾನು ಆ ಪ್ರಾಡಕ್ಟ್ಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಶೇರ್ ಮಾಡಿದಾಗ ಒಂದಿಷ್ಟು ಜನರಿಗೆ ರಿಸಲ್ಟ್ಸ್ ಬರುತ್ತೆ. ಸೊ ಜೆನ್ಯೂನ್ ಪ್ರಾಡಕ್ಟ್ಸ್, ಜೆನ್ಯೂನ್ ರಿಸಲ್ಟ್ಸ್ಗಳನ್ನು ನಾನು ಇನ್ನೊಂದಿಷ್ಟು ಜನರಿಗೆ ಶೇರ್ ಮಾಡ್ತೀನಿ. ಸೊ ಅದರಿಂದಾಗಿ ನಾನು ರಿಟೇಲ್ ಪ್ರಾಫಿಟನ್ನು ಕೂಡ ಅರ್ನ್ ಮಾಡ್ತೀನಿ. ಇದೇ ರೀತಿ ಕಸ್ಟಮರ್ಸ್ಗಳು ಯಾರಿಗೆ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ ಅವರು ನಾನು ಕೂಡ ಶೇರ್ ಮಾಡ್ಬೋದಾ ಅಂತ ಬರ್ತಾರೆ. ಸೊ ವಿ ವೆಲ್ಕಮ್ ದೆಮ್ ಇನ್ ಟು ದಿಸ್ ಇಂಡಸ್ಟ್ರಿ. ಇದು ಒಂದು ಪ್ರೂಫನ್ನು ತೋರಿಸುವಂಥ ವೀಡಿಯೋ. ಲೈಕ್ ಡೈರೆಕ್ಟ್ ಸೆಲ್ಲಿಂಗ್ ಈಸ್ ಆಲ್ ಅಬೌಟ್ ಪ್ರಾಡಕ್ಟ್ ಅಂತ ತೋರಿಸುವಂಥ ವೀಡಿಯೋ. ಸೊ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ನನ್ನ ಪೇಜನ್ನ ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.